ದರ್ಶನ್ ವಿರುದ್ಧ ಬಹಿರಂಗವಾಗಿಯೇ ರಮ್ಯಾ ಆಕ್ರೋಶ. ಇನ್ಸ್ಟಾ ಸ್ಟೋರಿಯಲ್ಲಿ ನಟಿ ರಮ್ಯಾ ಆಕ್ರೋಶದ ಸ್ಟೋರಿ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕಿಂಗ್ ಆಪ್ಷನ್ ಇದೆ. ನಿಮ್ಮನ್ನ ಟ್ರೋಲ್ ಮಾಡಿದ್ರೆ ಅವರನ್ನು ಬ್ಲಾಕ್ ಮಾಡಬಹುದು, ಇಲ್ಲದೆ ಹೋದರೆ ಕಂಪ್ಲೇಂಟ್ ಕೊಡುವ ಅವಕಾಶವೂ ಇದೆ. ನನ್ನನ್ನು ಹಲವು ಬಾರಿ ಟ್ರೋಲ್ ಮಾಡಿದ್ದರು. ಎಷ್ಟೋ ಜನ ಹೆಣ್ಣು ಮಕ್ಕಳ ಬಗ್ಗೆಯೂ ಟ್ರೋಲಿಂಗ್ ಆಗಿದೆ. ನನ್ನನ್ನು ಟ್ರೋಲ್ ಮಾಡಿದಾಗ ಬ್ಲಾಕ್ ಮಾಡಿದ್ದೇನೆ. ಆದರೆ ಯಾರ ವಿರುದ್ಧವೂ ದೂರನ್ನು ಇಲ್ಲಿವರೆಗೂ ನೀಡಿಲ್ಲ. ಕಾರಣ ಅವರಿಗೂ ಒಂದು ಜೀವನ ಇರುತ್ತದೆ. ಎಷ್ಟೇ ಟ್ರೋಲ್ ಮಾಡಿದರೂ ಅವರನ್ನು ನೋಡಿಕೊಳ್ಳಲು ಕಾನೂನಿದೆ. ಆದರೆ ಯಾರೂ ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು. ಯಾರೇ ಕಾನೂನನ್ನು ಕೈಗೆ ತೆಗೆದುಕೊಂಡರೂ ಶಿಕ್ಷೆ ಆಗಬೇಕು. ಯಾರ ಮೇಲೆಯೂ ಹಲ್ಲೆ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಕರ್ನಾಟಕದ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜಕೀಯ ಒತ್ತಡಕ್ಕೆ ಪೊಲೀಸರು ಮಣಿಯಲ್ಲ ಅಂತ ನಂಬಿದ್ದೇನೆ. ಹಾಗೆ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಲಿ ಅಂತ ಬರೆದುಕೊಂಡ ರಮ್ಯಾ. ಪೋಸ್ಟ್ನಲ್ಲಿ ಪ್ರಜ್ವಲ್ BSY ಹೆಸರನ್ನು ಟ್ಯಾಗ್ ಮಾಡಿರೋ ರಮ್ಯಾ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೆಂದು ಆಗ್ರಹಿಸಿದ ನಟಿ ರಮ್ಯಾ. ದರ್ಶನ್ ಕೊಲೆ ಪ್ರಕರಣದ ಹಿನ್ನೆಲೆ ದರ್ಶನ್ ವಿರುದ್ಧ ಬಹಿರಂಗವಾಗಿಯೇ ರಮ್ಯಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ಸ್ಟಾ ಸ್ಟೋರಿಯಲ್ಲಿ ನಟಿ ರಮ್ಯಾ ಆಕ್ರೋಶದ ಸ್ಟೋರಿಯೊಂದನ್ನು ಹಾಕಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕಿಂಗ್ ಆಪ್ಷನ್ ಇದೆ. ನಿಮ್ಮನ್ನ ಟ್ರೋಲ್ ಮಾಡಿದರೆ ಅವರನ್ನು ಬ್ಲಾಕ್ ಮಾಡಬಹುದು, ಇಲ್ಲದೆ ಹೋದರೆ ಕಂಪ್ಲೇಂಟ್ ಕೊಡುವ ಅವಕಾಶ ಇದೆ ಎಂದು ಬರೆದುಕೊಂಡಿದ್ದಾರೆ. ನನ್ನನ್ನು ಹಲವು ಬಾರಿ ಟ್ರೋಲ್ ಮಾಡಿದ್ದರು. ಎಷ್ಟೋ ಜನ ಹೆಣ್ಣು ಮಕ್ಕಳ ಬಗ್ಗೆಯೂ ಟ್ರೋಲಿಂಗ್ ಆಗಿದೆ. ನನ್ನನ್ನು ಟ್ರೋಲ್ ಮಾಡಿದಾಗ ಬ್ಲಾಕ್ ಮಾಡಿದ್ದೇನೆ. ಆದರೆ ಯಾರ ವಿರುದ್ಧವೂ ದೂರನ್ನು ಇಲ್ಲಿವರೆಗೂ ನೀಡಿಲ್ಲ. ಕಾರಣ ಅವರಿಗೂ ಒಂದು ಜೀವನ ಇರುತ್ತದೆ. ಎಷ್ಟೇ ಟ್ರೋಲ್ ಮಾಡಿದರೂ ಅವರನ್ನು ನೋಡಿಕೊಳ್ಳಲು ಕಾನೂನಿದೆ. ಆದರೆ ಯಾರು ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರದು. ಯಾರೇ ಕಾನೂನನ್ನು ಕೈಗೆ ತೆಗೆದುಕೊಂಡರೂ ಶಿಕ್ಷೆ ಆಗಬೇಕು. ಯಾರ ಮೇಲೆಯೂ ಹಲ್ಲೆ ಮಾಡುವ ಹಕ್ಕು ಯಾರಿಗೂ ಇಲ್ಲ. ಕರ್ನಾಟಕದ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ. ರಾಜಕೀಯ ಒತ್ತಡಕ್ಕೆ ಪೊಲೀಸರು ಮಣಿಯಲ್ಲ ಅಂತ ನಂಬಿದ್ದೇನೆ. ಹಾಗೆ ರಮ್ಯಾ ರೇಣುಕಾಸ್ವಾಮಿಗೆ ನ್ಯಾಯ ಸಿಗಲಿ ಅಂತ ಬರೆದುಕೊಂಡಿದ್ದಾರೆ. ಪೋಸ್ಟ್ ನಲ್ಲಿ ಪ್ರಜ್ವಲ್ BSY ಹೆಸರನ್ನ ಟ್ಯಾಗ್ ಮಾಡಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೆಂದು ಆಗ್ರಹಿಸಿದ್ದಾರೆ.